ನಿಶನಾತ್ವಾ ಶುಕ್ಲದತಿ ಶುಕ್ಲೆ ವಸಿತ್ವಾ ಅಲಂಕೃತಾಂಬರೆ. ಮೊದಲಿಗೆ ಮರುದ್ದೇವತೆಗಳ ಉತ್ಪತ್ತಿಯ ಕಥೆಯನ್ನ ಶ್ರವಣ ಮಾಡಬೇಕು ಈ ವ್ರತವನ್ನ ಆರಂಭ ಮಾಡುವ ಮುನ್ನ. ಅಂದ್ರೆ ಮರುದ್ದೇವತೆಗಳು ಈ ವ್ರತವನ್ನ ಆಚರಿಸಿದ ನಂತರನೇ ಆ ದಿತಿಗೆ ಈ ಮರುದ್ದೇವತೆಗಳು ಮಕ್ಕಳಾಗಿ ಬಂದ್ರು ಅಂತ ಉತ್ಪತ್ತಿಯ ಕಥೆಯನ್ನ, ಈ ಹಿಂದಿನ ಅಧ್ಯಾಯವನ್ನ ಚೆನ್ನಾಗಿ ಕೇಳಿ ಮನಸ್ಸಿನಲ್ಲಿ ಅದನ್ನ ಧಾರಣೆ ಮಾಡಿ ಆಮೇಲೆ ಒಳ್ಳೆಯ ತಿಳಿದ ಹಿರಿಯ ಋತ್ವಿಜರ ಅನುಜ್ಞೆಯನ್ನ ಪಡೆದು ವ್ರತವನ್ನ ಆರಂಭಿಸಬೇಕು. ಪ್ರತಿದಿನವೂ ಚೆನ್ನಾಗಿ ಶುಕ್ಲದತಿ ಚೆನ್ನಾಗಿ ಹಲ್ಲುಜ್ಬೇಕು. ಅದರಲ್ಲಿ ಚೂರು ಕೊಳೆ ಇರಬಾರ್ದು, ಬೆಳ್ಳಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ಅಂತ ಒಟ್ಟು ತಾತ್ತಾರೆ. ಶುಕ್ಲದತಿ ಚೆನ್ನಾಗಿ ಹಲ್ಲು ತೊಳೆದು ಸ್ನಾನ ಮಾಡಿ ವಸ್ತ್ರಾಲಂಕಾರಗಳನ್ನು ಮಾಡಿಕೊಂಡು, ಹೇಗೋ ಯಾರು ಇಲ್ಲ ಮನೆಯಲ್ಲಿ ಹೆಂಗಂದ್ರೆ ಹಂಗಿರುದು ಅನ್ನೋ ತರದ ಉದಾಸೀನ ಇರಬಾರ್ದು. ಯಾಕಂದ್ರೆ ದೇವರಿಗೋಸ್ಕರ ನಾವು ಸಮಯವನ್ನ ಕೊಡುವಾಗ ನಾವು ಅದರ ಶುದ್ಧತೆಯನ್ನ ಕಾಪಾಡಿಕೊಂಡೇ ಕೊಡ್ಬೇಕು ಅನ್ನೋದನ್ನ ತಿಳಿಸುವ ಹಿನ್ನೆಲೆಯಲ್ಲಿ ಈ ಮಾತನ್ನ ಉಲ್ಲೇಖ ಮಾಡ್ತಾ, ಸರಿ ಮುಂದೇನು? ಪೂಜಯೇತ್ ಪ್ರಾತರಾಶಾತ್ ಪ್ರಾಕ್ ಭಗವಂತಂ ಶ್ರಿಯಾ ಸಹ ನಮಸ್ತೆ ನಿರಪೇಕ್ಷಾಯ ಪೂರ್ಣಕಾಮ ನಮೋಸ್ತುತೆ. ಅದರ ಜೊತೆಗೆ ಮಹಾವಿಭೂತಯೇ ನಮಃ, ನಮಃ ಸಂಕಲ್ಪ ಸಿದ್ಧಯೇ ಅಂತ ಆ ಪ್ರಾತಃ ಕಾಲದ ಆಹಾರವನ್ನ ಸೇವಿಸುವ ಮುನ್ನವೇ ಲಕ್ಷ್ಮೀನಾರಾಯಣರನ್ನ ಚೆನ್ನಾಗಿ ನೆನೆದು ಪೂಜಿಸಬೇಕು. ಅವರ ಹತ್ರ ಪ್ರಾರ್ಥನೆಯನ್ನ ಹೀಗೆ ಮಾಡಬೇಕು: ನಮಸ್ತೆ ನಿರಪೇಕ್ಷಾಯ. ನಿರಪೇಕ್ಷ ಅಂತಂದ್ರೆ ಯಾವುದೇ ಜೀವ ನಡೆಸುವಂತಹ ಕಾರ್ಯ ಚಟುವಟಿಕೆಗಳಿಂದ ತನಗೇನೋ ಒಂದು ಲಾಭ ಆಗತ್ತೆ ಅಂತ ಯಾವತ್ತೂ ನಿರೀಕ್ಷೆ ಮಾಡದವನು. ನಮ್ಮ ಪೂಜೆಯಿಂದ ಅವನಿಗೇನು ಅಲಂಕಾರ, ಅವನಿಗೇನೋ ಗಂಧ, ಒಳ್ಳೆ ಪರಿಮಳದ ಗಂಧ ಇವತ್ತು ನನಗೆ ಅರ್ಪಿಸಿದ್ದಾರೆ, ಇವತ್ತು ಆನಂದವಾಗಿದೆ, ಇಡೀ ಪರಿಸರ ಒಳ್ಳೆ ಧೂಪದ ಗಟ್ಟಿ ಹಚ್ಚಿದ್ದಾರೆ, ಇವತ್ತು ಸ್ವಲ್ಪ ಕೂತ್ರೆ ನೆಮ್ಮದಿಯಾಗಿದೆ ಅಂತ ನಾವು ಮಾಡುವ ಧೂಪದ ಕಡ್ಡಿ ಪೂಜೆ, ಆ ಕರ್ಪೂರ, ಆರತಿ, ಅಲಂಕಾರ, ಹೂವಿನ ಬೇರೆ ಬೇರೆ ರೀತಿಯ ಡಿಸೈನ್ಗಳು, ಇದು ಯಾವುದು ಅವನಿಗೆ ಅಪೇಕ್ಷಿತವಾದದ್ದಲ್ಲ. ಅವನಿಗೆ ಅದರಿಂದ ಅವನು ಚಂದ ಕಾಣುದು, ಅದರಿಂದ ಅವನಿಗೆ ಪರಿಮಳ ಬರುದು, ಅದರಿಂದ ಅವನಿಗೆ ಹೊಟ್ಟೆ ತುಂಬುದು, ಅದರಿಂದ ಅವನಿಗೇನೋ ಲಾಭ ಆಗುದು ಇಲ್ಲ. ಮೊದಲು ನಾವು ಪೂಜೆ ಮಾಡುವಾಗ ನೆನಪಿಸ್ಕೊಳ್ಬೇಕಾದದ್ದು, ನಾವು ಕೊಡುವ ಪೂಜೆಯಿಂದ ಆತನಿಗೆ ಯಾವುದೇ ವ್ಯಕ್ತಿಗತವಾದ ಲಾಭ ಇಲ್ಲ. ನಮಸ್ತೆ ನಿರಪೇಕ್ಷಾಯ. ಯಾವ ನಮ್ಮಿಂದಾಗುವ ಕಾರ್ಯಭಾರಗಳು ಯಾವುದು ಅವನನ್ನ ಮೊದಲಿಗಿಂತ ವಿಭಿನ್ನವಾಗಿಸುವುದು, ಹೆಚ್ಚಿನದ್ದಾಗಿಸುವುದು, ನಾವು ಕೊಟ್ಟ ಅಲಂಕಾರದಿಂದಲೇ ಪಾಪ ದೇವರು ಚೆನ್ನಾಗಿ ಕಾಣುದು, ನಾವು ಅವನಿಗೆ ಚೆನ್ನಾಗಿ ಗಂಧಾಲಂಕಾರ ಮಾಡಿದ್ರಿಂದ ಅವನು ಆಹಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ನಾವು ಕೊಟ್ಟ ವಸ್ತುವಿನಿಂದ ಅವನಲ್ಲಿ ಹೆಚ್ಚಳ ಉಂಟಾಗುವುದು ಅಂತಿಲ್ಲ. ಅಷ್ಟೇ ಅಲ್ಲ, ನೀನು ಪೂರ್ಣಕಾಮ. ಪೂರ್ಣಕಾಮ ನಮೋಸ್ತುತೆ. ಪೂರ್ಣಕಾಮ ಅಂದ್ರೆ ಕೊಟ್ರು, ಅದು ಅವನ ಹತ್ರ ಮೊದಲೇ ಇದೆ. ಬಂಗಾರದ ಆ 4ನೇ ಶ್ಲೋಕ, 19ನೇ ಅಧ್ಯಾಯ 4ನೇ ಶ್ಲೋಕ. ಎರಡು ವಿಶೇಷಣಗಳಿಂದ ಪೂರ್ಣಕಾಮ ಅಂತ ಹೇಳುವಾಗ, ನಿನಗೆ ಏನಾದ್ರೂ ನಾವು ಕೊಡ್ತೇವೆ ಅಂತಂದ್ರೆ ಅದು ನಿನ್ನ ಹತ್ರ ಮೊದಲೇ ಇರುವಂತದ್ದು, ಇಲ್ಲದೆ ಇರುವಂತದ್ದನ್ನ ನಾವು ಕೊಡ್ತಾ ಇಲ್ಲ. ಅದರಿಂದಾಗಿ ಓ ದೇವರೇ, ನಾನೇನೋ ಕೊಡ್ತಾ ಇದ್ದೇನೆ ಅಂತಂದ್ರೆ ಅದನ್ನ ನೀನ್ ಸ್ವೀಕರಿಸು, ನನ್ನ ಹತ್ರ ಎಲ್ಲ ಇದೆ, ನೀನೇನ್ ಕೊಡುದು ನಿನ್ನ ಪೂಜೆನೂ ಬೇಡ, ನಿನ್ನ ಪುರಸ್ಕಾರನೂ ಬೇಡ ಅಂತ ಮಾತ್ರ ತಿರಸ್ಕಾರ ಮಾಡಬೇಡ. ನಿಂಗೆ ಬೇಡವಾ, ನಿಂಗದು ಅಗತ್ಯ ಇಲ್ಲ, ನಿನ್ನ ಹತ್ರ ಅದು ಮೊದಲೇ ಇದೆ, ಆದ್ರೂ ನನ್ನ ಎಡವಟ್ಟು ಪೂಜೆಯನ್ನು ತಗೊಂಡು ಸಂತೋಷ ಪಡು ಅಂತ ದೇವರ ಹತ್ರ ಕೇಳ್ಬೋದು. ಆ ವಿಭೂತಿ ಪತಯೇ.
ವಿಭೂತಿ ಅಂದ್ರೆ ವೈಭವಗಳು. ಯಾಕೆ ನಿನಗೆ ನಾವು ಕೊಟ್ಟದ್ದೆಲ್ಲ ಕಮ್ಮಿ ಆಗುತ್ತಾ ಅಂದ್ರೆ, ಅಯ್ಯೋ ಇದಕ್ಕಿಂತ ಕೋಟಿ ಪಟ್ಟು ಹೆಚ್ಚಿನ ವೈಭವಗಳನ್ನೆಲ್ಲ, ಬಂಗಾರವೋ ಅಪರೂಪದ ನೂರಾರು ಬಗೆಯ ಪಂಚಭಕ್ಷ ಪರಮಾನ್ನವೋ, ಇದನ್ನೆಲ್ಲ ಅವನು ಭೌತಿಕವಾಗಿ ಯಾವತ್ತು ಬೇಕು ಅಂತ ಬಯಸುವವನೇ ಅಲ್ಲ. ಅವನಿಗೆ ಇದಕ್ಕಿಂತ ಹೆಚ್ಚಿನ ವಿಭೂತಿ ಅವನಲ್ಲಿದೆ. ನಮಸ್ತೆ ವಿಭೂತಿ ಪತಯೇ. ವಿಭೂತಿ ಎನ್ನುವುದಕ್ಕೆ ಸುಮಾರು ಅರ್ಥ ಇದೆ. ಸಂಕಲ್ಪ ಮಾತ್ರದಿಂದ ವಿವಿಧ ಬಗೆಯ, ಭೂತಿ ಅಂದ್ರೆ ಬೆಳವಣಿಗೆ, ವಿಭೂತಿ ಅಂತಂದ್ರೆ ವಿವಿಧ ರೀತಿಯ ಬೆಳವಣಿಗೆ. ನಮ್ಗೆ ವಿಭೂತಿ ಅಂದ್ರೆ ಒಂದು ಅರ್ಥ ಗೊತ್ತಿದೆ, ಏನು ಅಂದ್ರೆ ಬಳ್ಕೊಳ್ಳುದು. ಅದು ಒಂದಾಯ್ತಷ್ಟೇ, ಅದು ಅರ್ಥ ಹೌದು. ಅಲ್ಲಿ ಒಂದು, ಅದು ಕೂಡ ಅನೇಕ ಪದಾರ್ಥಗಳ ಸಾರಭೂತವಾಗಿ ಹುಟ್ಟಿದ ಒಂದು ಭಸ್ಮ, ಮತ್ತು ಅಥವಾ ಅದನ್ನು ಹಚ್ಚಿಕೊಳ್ಳುವುದರಿಂದ ಏನೋ ಒಂದು ಮನಸ್ಸಿಗೆ ಬೆಳವಣಿಗೆ ಉಂಟಾಗುತ್ತೆ ಅನ್ನುವ ದೃಷ್ಟಿಯಿಂದ ಅದಕ್ಕೆ ಆ ಶಬ್ದವನ್ನು ಹೇಳಿರಬಹುದು. ಆದ್ರೆ ಇಲ್ಲಿ ಆ ಶಬ್ದದ ಅಂಶವನ್ನ ಇಲ್ಲಿ ನಿರೂಪಣೆ ಮಾಡಿದ್ದಲ್ಲ. ಸಂಕಲ್ಪ ಮಾತ್ರದಿಂದಲೇ ಅಣಿಮಾದಿ ಸಕಲ ಸಿದ್ಧಿಗಳನ್ನ ಅವನು ಈಗಾಗಲೇ ವಿಭೂತಿಯನ್ನ ಹೊಂದಿದವನು. ವಿಭೂತಿ ಪತಿ ಅವನು. ಪತಿ ಅಂದ್ರೆ ಅದವನ ಒಡೆತನದಲ್ಲಿದೆ. ನಾವೇನೋ ಕೊಟ್ಟದ್ರಿಂದ ಅವನಿಗೆ ಅದರ ಹೆಚ್ಚುಗಾರಿಕೆ ಬಂದದ್ದಲ್ಲ. ಮತ್ತೆ ಸಂಕಲ್ಪ ಸಿದ್ಧಯೇ, ನೀನು ಯೋಚನೆ ಮಾಡಿದ ತಕ್ಷಣ ಆ ವಸ್ತು ನಿನ್ನ ಹತ್ರ ಬಂದಾಗುತ್ತೆ. ನಾವು ರುಬ್ಬಿ ಕಡ್ದು ಕುಟ್ಟಿ ಪುಡಿ ಮಾಡಿ ಅದನ್ನ ದೋಸೆ ಹೆಂಚೆಲ್ಲ ಹಾಕಿ, ಆಮೇಲೆ ಅದಕ್ಕೆ ಮಸಾಲೆ ಹಾಕಿ, ಅದ್ರ ಮೇಲೆ ಏನೋ ಪಲ್ಯ ಹಾಕಿ ಮಡಚಿ ತಂದು ಕೊಡುವಷ್ಟರಲ್ಲಿ ಒಂದೆರಡು ನಿದ್ದೆ ಮುಗಿಸಿ ಎದ್ದಿರ್ತಾನು ಅವನು. ದೋಸೆ ಅಂದ್ರೆ ದೋಸೆ ಆಗಿರುತ್ತೆ, ತಿಂದಾಗಿರುತ್ತೆ, ಕರಗಿ ಆಗಿರುತ್ತೆ. ನಮ್ಗೆ ಮೊದ್ಲು ಅಕ್ಕಿ ಹುಡುಕ್ಬೇಕು. ಅಯ್ಯೋ ಅದು ದೋಸೆ ಅಕ್ಕಿ ಎಲ್ಲಿ ಇಟ್ಟಿದ್ದೀರಿ, ಅದನ್ನ ಹುಡುಕಿ ಹುಡುಕಿ ಸಾಕಾಯ್ತು. ಆಮೇಲೆ ಮತ್ತೆ ಅದನ್ನ ನೆನೆ ಹಾಕ್ಬೇಕು. ಇವ್ರು ಹೇಳೋದು 20 ನಿಮಿಷ ನೆನೆ ಹಾಕಿದ್ರೆ ಸಾಕು ಅಂತ. ಅವ್ರು ಹೇಳ್ತಾರೆ ಇಲ್ಲ ರೀ, ಅದು 1.5 ಗಂಟೆ ನೆನಿಬೇಕು, ಇಲ್ಲ ಅಂದ್ರೆ ಅದು ಮತ್ತೆ ರುಬ್ಬು ಚೆನ್ನಾಗಿ ಆಗಲ್ಲ. ಸರಿ, ಏನೋ ಜಗಳದಲ್ಲಿ ಅದು ಕೊನೆಗೆ 1.5 ಗಂಟೆ ನೆಂದೋಯ್ತು, ಬೇಕು ಬೇಡ ಅಂತ ಹೇಳುವಷ್ಟರಲ್ಲಿ. ಅಷ್ಟೊತ್ತಿಗೆ ಬಂದವನ ಅತಿಥಿ ಅವನದೊಂದು ತಿಥಿ ಆಗಿರುತ್ತೆ. ಇವ್ರಿಗೆ ಜಗಳ ಮಾಡಿ ಊಟ ಹಾಕ್ತಾರೋ ಅಥವಾ ನನಗೆ ಶ್ರಾದ್ದ ಹಾಕ್ತಾರೋ ಗೊತ್ತಾಗ್ತಿಲ್ಲ ಅಂತ. ಅಂದ್ರೆ ಹಾಗೆ ಭಗವಂತನಿಗೆ ಯಾವತ್ತೂ ಕೂಡ ಒಂದು ಘಟನೆ ಬೇಕು ಅಂತ ಬಯಸಿದ ಮರು ಕ್ಷಣ ಅಂತ ನಾವು ಅರ್ಥ ಆಗ್ಲಿಕ್ಕೆ ಹೇಳುದಷ್ಟೇ. ಮರುಕ್ಷಣವೂ ಅಲ್ಲ, ನೆನೆಸಿದ ಕ್ಷಣದಲ್ಲಿ ಅದಾಗೋಗಿರುತ್ತೆ. ಅವನು ಯೋಚನೆ ಮಾಡಿದ ಅಂದ್ರೆ ಅದಾಯ್ತು ಅಂತ ಅರ್ಥ. ನಾವು ಯೋಚನೆ ಮಾಡಿದ ಅಂದ್ರೆ ಯೋಚನೆನೇ ಮರ್ತೋಗಿರುತ್ತೆ, ಏನ್ ಯೋಚನೆ ಮಾಡಿದೆ ಅಂತ, ಆಮೇಲೆ ಅದಾಗುದು. ಆದ್ರಿಂದಾಗಿ ಈ ಸ್ಥಿತಿಯ ಹಿನ್ನೆಲೆಯಲ್ಲಿ ನೀನು ಸಂಕಲ್ಪ ಸಿದ್ಧಿಯೇ ಉಳ್ಳವನು. ಸಂಕಲ್ಪ ಸಿದ್ಧಯೇ, ಕಲ್ಪಿಸಿದ ಒಡನೆ ಸಿದ್ಧಿ ಪಡೆದವನು ಅಂತ ಅರ್ಥ. ಅಂತಹ ನಿನಗೆ ದೊಡ್ಡ ನಮಸ್ಕಾರಪ್ಪ. ಯಸ್ತ್ವಂ ಕೃಪಯಾ ಭೂತ್ವಾ ತೇಜಸಾ ಮಹತೌಜಸ ಜುಷ್ಟ ಈಶ ಗುಣೈ ಸರ್ವೈ ತಥೋಸಿ ಭಗವಾನ್ ವಿಭು. ಓ ಪ್ರಭುವೇ, ನೀನು ಕರುಣಾಳು, ಸಂಪತ್ತಿಗೆ ಒಡೆಯ, ಮಹಾ ತೇಜಸ್ಕ. ನಿನ್ನೆದುರುಗಡೆ ಶತ್ರುಗಳು ತಾವಾಗಿಯೇ ತಲೆ ತಗ್ಗಿಸಿ ಬರ್ತಾರೆ. ಇಂತಹ ನೂರಾರು ಅದ್ಭುತವಾದ ಗುಣಗಳಿಂದ ಕೂಡಿದವನಾದ್ದರಿಂದ ನೀನು ಸರ್ವಶಕ್ತನಾಗಿ ಎಲ್ಲೆಡೆಯೂ ಕೂಡ ತುಂಬಿದವನಾಗಿರುವೆ. ಆದ್ರಿಂದಾಗಿ ನಿನ್ನನ್ನು ಭಗವಾನ್ ಅಂತನೂ ಕರೀತಾರೆ. ಅಂದ್ರೆ ಇದರಿಂದ ಒಂದು ತಥೋಸಿ ಭಗವಾನ್ ವಿಭು ಅಂತ ಹೇಳುವುದರ ಮೂಲಕ ಭಗವಾನ್ ಶಬ್ದಕ್ಕೊಂದು ವಿಶೇಷವಾದ ಅರ್ಥವನ್ನು ಹೇಳಿದ ಹಾಗಾಯ್ತು. ಇಲ್ಲಿ ಕೃಪೆ, ತೇಜಸ್ಸು, ಮಹಸ್ಸು, ಓಜಸ್ಸು, ಆಮೇಲೆ ತೃಪ್ತಿ, ಒಡೆತನ, ಈ ಎಲ್ಲ ಗುಣಗಳಿಂದ ತುಂಬಿದವನಾದ್ರಿಂದಾಗಿ ಸರ್ವಭೂತೈಹಿ ತ್ವಂ ಭಗವಾನ್ ವಿಭು. ವಿಭು ಅಂದ್ರೆ ವಿವಿಧ ರೀತಿಯಲ್ಲಿ ಭವತಿ. ಅವನು ಮೀನು ಆಗ್ತಾನೆ, ಅವನು ಹಂದಿಯೂ ಆಗ್ತಾನೆ, ಅವನು ಸಿಂಹವೂ ಆಗ್ತಾನೆ. ಯಾವುದು ಭಾಗವತದಲ್ಲಿ ಮುಂದೆ 10ನೇ ಸ್ಕಂದದಲ್ಲಿ ಅವನು ತೋಳಗಳಂತೆ ರೂಪವನ್ನು ತೊಟ್ಟು ಇಡೀ ಊರಿನ ಜನರನ್ನು ಹೆದರಿಸಿ ಅಲ್ಲಿಂದ ಅವನು, ಅಲ್ಲಿಂದ ಅಂದ್ರೆ ಗೋಕುಲದಿಂದ ವೃಂದಾವನಕ್ಕೆ ಇಡೀ ಗೋವುಗಳ ಸಮೂಹವನ್ನ ಮತ್ತು ಗೋಪಾಲಕರ ಸಮೂಹವನ್ನ ಕರ್ಕೊಂಡು ಹೋಗ್ತಾನೆ. ಅವರು ಹೊರಡೋದಿಲ್ಲ ಅಂತ ಕೂತ್ಬಿಟ್ಟಿರ್ತಾರೆ. ಹುಲ್ಲೆಲ್ಲ ಒಣಗಿ ಹೋಗಿ ಹಸುಗಳು ಕಣ್ಣೀರು ಹಾಕ್ತಾ ಇರ್ತವೆ, ಅವುಗಳಿಗೆ ಏನಿರಲ್ಲ. ಇವನು ಹೇಳಿದ್ರು ಇಲ್ಲೇ ಇರೋಣ ಸ್ವಲ್ಪ ಸಮಾನ, ಎಲ್ಲ ಕಟ್ಕೊಂಡು ಮನೆಗಿನ ಎಲ್ಲ ಎಷ್ಟು ಚೆನ್ನಾಗಾಗಿದೆ, ಈಗ ಅದನ್ನ ಬಿಟ್ಟು ಹೋಗುದು ಅಂದ್ರೆ ಏನು. ಅವರು ವಸುತಃ ನಂದವು ವ್ರಜ. ವ್ರಜ ಅಂದ್ರೆ ಊರು. ಎಂಥ ಊರು ಅಂದ್ರೆ ವ್ರಜಗತವು, ಓಡುವ ಊರು, ಹಾರುವ ಊರು, ಕುಣಿಯುವ ಊರು. ಒಂದ್ ಕಡೆ ಇರುವುದಿಲ್ಲ, ಅದು
ಇರ್ತಾ ಇರುತ್ತೆ. ನಾವು ನಂದವ್ರಜ ಅಂತ ಆಗಿ ಇಲ್ಲಿಂದ ಹೋಗದೆ ಇನ್ನೊಂದ್ ಕಡೆಗೆ ಹೋದ್ರೆ ನಾವು ಠಿಕಾಣಿ ವ್ರಜ ಆಗ್ಬಿಡ್ತೀವಿ. ಆದ್ರಿಂದಾಗಿ ನಾವು ಒಂದ್ ಕಡೆ ಇರುವುದಲ್ಲ, ಹೊರಡಬೇಕಾದದ್ದು ಅಂತ ಹೇಳಿದ್ರು ಅವರು ತಕ್ಷಣದಲ್ಲಿ ತಮ್ಮ ಒಪ್ಪಿಗೆಯನ್ನು ಸೂಚಿಸದೇ ಇದ್ದದ್ದಕ್ಕಾಗಿ ತನ್ನ ಶರೀರದಿಂದ ಸುಮಾರು 50-60 ಸಾವಿರ ತೋಳಗಳನ್ನು ಹೊರತಂದು ತನ್ನದೇ ಶ್ರೀವತ್ಸ ಚಿಹ್ನೆಯಿಂದ ಕೂಡಿದಂತಹ ಆ ಪ್ರಾಣಿಗಳಿಂದ ಭಯಪಡಿಸಿ ಎಲ್ಲರನ್ನು ರಾತ್ರೋರಾತ್ರಿ ಎಷ್ಟು ಸಿಕ್ಕಿತೋ ಕೈಗೆ ಅಂತ ಪದಾರ್ಥಗಳನ್ನ ಹಿಡಿದು ಊರು ಬಿಟ್ಟು ಹೊರಡುವಂತೆ ಮಾಡಿ ವೃಂದಾವನದಲ್ಲಿ ಕಣ್ಣೀರು ಹಾಕ್ತಾ ಇದ್ದ ಆ ಹಸುಗಳಿಗೆ ಆನಂದ ಬಾಷ್ಪ ಬರುವಂತೆ ಮಾಡಿದ್ದ ರೂಪ ಅದು. ನೀನು ಸಕಲ ರೂಪಗಳನ್ನು ತೊಟ್ಟವನು, ಸರ್ವಶಕ್ತನಾದವನು, ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ. ಇದು ನೀವು ಲಕ್ಷ್ಮಿಗೆ ಒಂದು ಒಳ್ಳೆಯ ಸ್ತೋತ್ರವಾಗಿ ಇದನ್ನು ಇಟ್ಕೊಳ್ಬಹುದು ಎಲ್ಲಿ ಸಂದರ್ಭದಲ್ಲಿ ಬಂದಾಗ. ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ, ಲೋಕದಲ್ಲಿರುವ ಎಲ್ಲ ಪುರುಷರಿಗಿಂತ ಮಹಾಪುರುಷ ನೀನು. ಅಯ್ಯೋ ಪುರುಷ ನೀನು ಅಂದ್ರೆ ಏನ್ರಿ, ನೀವು ಶಬ್ದ ಹೇಳ್ತಾ ಇದ್ದದಕ್ಕೊಂದಕ್ಕೂ ಅರ್ಥ ಇಲ್ಲ. ಪುರುಷ ಅಂದ್ರೆ ಗಂಡಸು, ನೀವು ಪುರುಷ ಲಕ್ಷಣ ಅಂದ್ರೆ ಅದು ಅವಮಾನ ಮಾಡ್ದಂಗೆ. ಪುರುಷನ ಹಾಗೆ ಇದ್ದಿ ಅಂತೇಳಿ ನೀನ್ ಎಷ್ಟು ಚಂದ ಇದ್ದಿ ಅಂದ್ರೆ ಪುರುಷನಾಗಿದ್ದಿ ಅಂದ್ರೆ ಅದು ಹೊಗಳೋದು ಬೈಯುವುದು. ಆದ್ರೆ ಇಲ್ಲಿ ಪುರುಷ ಅನ್ನುವ ಶಬ್ದಕ್ಕರ್ಥ ಆ ಮಹಾಪ್ರಯತ್ನ ಉಳ್ಳವಳು ಅಂತ, ಪೌರುಷ ಉಳ್ಳವಳು ಅಂತ ಅರ್ಥ ಒಂದು. ಇನ್ನು ಆ ನಾರಾಯಣ ಒಬ್ಬನನ್ನ ಬಿಟ್ರೆ ಉಳಿದ ಯಾರೆಲ್ಲ ಮಂದಿ ಇದ್ದಾರೆ, ಬ್ರಹ್ಮಾದಿ ದೇವತೆಗಳು ಅಥವಾ ಉಳಿದಂತೆ ಇಂದ್ರಾದಿ ದೇವತೆಗಳು, ಇವರು ಎಲ್ಲರಿಗೂ ಶಕ್ತಿ ಕೊಟ್ಟವಳು ಅವಳೆ. ಈ ಎಲ್ಲಾ ದೇವತೆಗಳನ್ನು ಕೂಡ ನಿಗ್ರಹಿಸುವವಳು. ಎಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಅಂಬ್ರಿಣಿ ಸೂಕ್ತದ ಅವಳದ್ದೇ ಅದು. ಅವಳೇ ಕಂಡ ಮಂತ್ರ ಅದು, ಲಕ್ಷ್ಮಿಯೇ ಕಂಡ ಮಂತ್ರ. ಆದ್ರಿಂದಾಗಿ ನಾನು ಯಾರನ್ನ ಋಷಿ ಮಾಡಬೇಕು, ಯಾರನ್ನ ಚತುರ್ಮುಖನನ್ನಾಗಿಸ್ಬೇಕು, ಯಾರನ್ನ ಸಿದ್ಧಿ ಪುರುಷನನ್ನಾಗಿಸ್ಬೇಕು, ಅದೆಲ್ಲವನ್ನು ನಾನು ಮಾಡ್ತೇನೆ ಅಂತ ಹೇಳಿದವಳು. ಹಾಗಾಗಿ ಉಳಿದ ಯಾರ್ಯಾರು ಪುರುಷರು ಅಂತ ಅನ್ನಿಸಿಕೊಂಡವರಿದ್ದಾರೆ ಅವರೆಲ್ಲರಲ್ಲೂ ಪೌರುಷವನ್ನ ತುಂಬಿ ಅವರ ಗುಣಲಕ್ಷಣಕ್ಕೆ ಬೇಕಿರುವಂತಹ ಬಲವನ್ನ ತುಂಬಿದವಳಾದ್ರಿಂದಾಗಿ ಅಂತಹ ಮಹಾಪುರುಷ ಲಕ್ಷಣೆ, ಮಹತ್ತತ್ವವೇ ಮೊದಲಾದ ಪುರುಷರು ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಲಕ್ಷ್ಯ ಕೊಟ್ಟು ಅವರನ್ನ ಕರೆತಂದವಳು. ಆದ್ರಿಂದಾಗಿ ಅವರು ಮಹಾಪುರುಷ ಲಕ್ಷಣ. ಮೇ ಲೋಕ ಮಾತಃ ಪ್ರಿಯೇಥಾ, ನನ್ನ ವಿಷಯದಲ್ಲಿ ನೀನು ತೃಪ್ತಿ ಪಡು, ನನ್ನ ವಿಷಯದಲ್ಲಿ ನೀನು ಸಂತೋಷ ಪಡು. ಸಂತೋಷ ಪಟ್ಟು ಓ ಲೋಕಮಾತೆಯೇ, ಕೇವಲ ನನಗಲ್ಲ ಜಗತ್ತಿಗೆಲ್ಲ ತಾಯಿ ನೀನು, ಜಗದಂಬಾ ದಯವಿಟ್ಟು ನನ್ನ ನಮಸ್ಕಾರವನ್ನು ಸ್ವೀಕರಿಸು. ಯಾಕಂದ್ರೆ ಆರಂಭದಲ್ಲಿ ಹೇಳಿದ್ರು ಇಬ್ಬರನ್ನೂ ಸ್ಮರಿಸಬೇಕು ಅಂತ. ನಾರಾಯಣನನ್ನು ಮಾತ್ರ ಸ್ಮರಿಸಿದ್ರೆ ಸಾಕಾಗುದಿಲ್ಲ, ದಾಂಪತ್ಯದ ಫಲವನ್ನು ಪಡೆಯುವಾಗ ಯಾವಾಗ್ಲೂ ಕೂಡ ಇಬ್ಬರನ್ನು ಜೊತೆಗೆ ಸ್ಮರಿಸಬೇಕು. ಯಾವುದೇ ದೇವತೆಗಳನ್ನು ಚಿಂತನೆ ಮಾಡುವಾಗ್ಲೂ ನಾವು ಯಜ್ಞ ಯಾಗಾದಿಗಳಲ್ಲೂ ಕೂಡ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ಶಚೀಪುರಂದರಾಭ್ಯಾಂ ನಮಃ, ಅರುಂಧತಿ ವಸಿಷ್ಠಾಭ್ಯಾಂ ನಮಃ, ಸೀತಾರಾಮಾಭ್ಯಾಂ ನಮಃ, ಎಲ್ಲ ಕಡೆಯಲ್ಲೂ ಕೂಡ ದಂಪತಿಗಳನ್ನೇ ಚಿಂತಿಸಬೇಕು ಅಂತ ಹೇಳುವಂಥದ್ದು. ಯಾಕೆಂದ್ರೆ ಆ ರೀತಿಯಾದ ಲೋಕದ ವ್ಯವಸ್ಥೆಯನ್ನ ಗಮನಿಸಿಯೇ ಈ ವ್ರತಗಳಲ್ಲಿ ಫಲಗಳನ್ನ ಕೊಡುವಂಥದ್ದಾದ್ರಿಂದ ನೀನು ನನ್ನ ವಿಷಯದಲ್ಲಿ ಪ್ರಸನ್ನಳಾಗು. ಅದಕ್ಕಾಗಿ ಮತ್ತೆ ಭಗವಂತನನ್ನ ಒಂದು ತುಂಬಾ ಸುಂದರವಾದ ಗದ್ಯದಿಂದ ಸ್ತುತಿ ಮಾಡ್ತಾನೆ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿಪತಯೇ ಸಹ ಮಹಾವಿಭೂತಿಭಿಃ ಬಲಿಂ ಉಪಾಹರಾಣೀತಿ ಅನೇನಾಹ ಮಂತ್ರೇಣ ವಿಷ್ಣೋಃ ಆವಾಹನ ಅರ್ಘ್ಯ ಪಾದ್ಯ ಉಪಸ್ಪರ್ಶನ ಸ್ನಾನ ವಾಸ ಉಪವೀತ ಭೂಷಣ ಗಂಧ ಪುಷ್ಪ ಧೂಪ ದೀಪೋಪಹಾರಾದ್ಯುಪಚಾರಾಂಶ್ಚ ಸಮಾಹಿತಃ ಉಪಾಹರೇತ್. ನಮೋ ಭಗವತೆ ಹಿಂದೆ ಹೇಳಿದ ಭಗವಾನ್ ಶಬ್ದದ ಅರ್ಥ ಏನಿದೆ ಅದನ್ನು ಮತ್ತೆ ನೆನಪಿಸಿಕೊಂಡು ಅಂತಹ ಸಕಲ ಗುಣಗಳಿಂದ ಪರಿಪೂರ್ಣನಾದ ಮಹಾಪುರುಷನಾದ ಭಗವಂತನಿಗೆ ಮಹಾ ಅನುಭಾವಾಯ, ಎಷ್ಟು ದೀರ್ಘಕಾಲ ಬದುಕ್ತಾನೋ ಅವನು ಮಹಾನುಭಾವ ಆಗ್ತಾನೆ. ಅವನು ನೋಡಿ ನೋಡಿನೇ ಜಗತ್ತನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅವನಿಗೆ ಜೀವನದಲ್ಲಿ ಅನುಭವ ಆಗ್ಬೇಕಾಗಿಲ್ಲ, ಆದ್ರಿಂದಾಗ ಅವನು ಮಹಾನುಭಾವ. ಎಲ್ಲರಿಗಿಂತ ಹೆಚ್ಚು ಅನುಭವ ಇರುವುದು ಅವನಿಗೇನೆ. ಉಳಿದವರೆಲ್ಲ ಏನೋ ಚೂಚೂರು ಅನುಭವ ಇರುತ್ತೆ, ಆಮೇಲೆ ಹೇಳ್ತಾರೆ ಅಯ್ಯೋ ಅದೆಲ್ಲ ಗೊತ್ತಿಲ್ಲಪ್ಪ ನಮ್ಗೆ ನಮ್ಮ ಮನೆಯದ್ದೇ ಸಾಕಾಗಿದೆ, ಇಷ್ಟು ಗೊತ್ತಿದೆ, ಈ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಗೊತ್ತಿದೆ. ಇದರ ಆಚೆಗೆ ನಿಮ್ಮೂರಲ್ಲಿ ನೀವು ಹೇಗ್ ಮಾಡ್ತೀರಿ, ಈ ವ್ಯವಸ್ಥೆ
ವ್ಯವಸ್ಥೆ ನಾವು ತಿಳ್ಕೊಳ್ಳಿಕ್ಕೆ ಕಷ್ಟವಾದದ್ದು ಯಾಕೆ ಅಂದ್ರೆ ಆ ಜಾಗದಲ್ಲಿ ನಮ್ಮ ಅನುಭವ ಇಲ್ಲ. ಅಷ್ಟೇ ಅಲ್ಲ, ಮಹಾವಿಭೂತಿ ಪತಯೇ, ಎಲ್ಲ ವಿಭೂತಿಗಳಿಗೆ ಒಡೆಯನಾಗಿರುವಂತಹ, ಅದು ಹೇಗೆ? ಮಹಾವಿಭೂತಿಭಿ ಸಹ. ಯಾರು ಮಹಾವಿಭೂತಿ ಅಂದ್ರೆ ಅದು ಸ್ವತಃ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಅನೇಕ ರೂಪಗಳ ಜೊತೆಗೆ ನೀನು ಆ ಮಹಾವಿಭೂತಿಯ ಪತಿಯಾಗಿ ನಮ್ಮ ಈ ನಮಸ್ಕಾರಗಳನ್ನ ಬಲಿಂ ಉಪಾಹರಾಣಿ, ಈ ಬಲಿಯನ್ನ ಸ್ವೀಕರಿಸು, ಈ ಬಲಿಯನ್ನ ನೀನು ಪಡೆದುಕೋ ಅಂತ ಸ್ತೋತ್ರ ಮಾಡಿ, ಅನೇನ ಆಹ ರಹಹ ಮಂತ್ರೇಣ, ಈ ಮನ್ ಈ ಇಷ್ಟು ಸ್ತೋತ್ರ ಮಾಡಿದ ಬಳಿಕ, ರಹಹ ಮಂತ್ರೇಣ ಅಂದ್ರೆ ರಹಸ್ಯವಾದ ಮಂತ್ರ ಅಂತ. ಎಲ್ಲರ ಹತ್ರ ಹೇಳ್ಕೊಂಡು ಬರುವ ಮಂತ್ರ ಅಲ್ಲ. ನಾನು ಜಪ ಮಾಡ್ತಿದ್ದೇನೆ, ನಾನು ಈ ಉಪಾಸನೆ ಮಾಡ್ತಿದ್ದೇನೆ ಅಂತ ನೀವು ಎಷ್ಟು ಎಲ್ಲರ ಹತ್ರ ಹೇಳ್ಕೊಳ್ತೀರಿ, ಅಷ್ಟು ಆ ಮಂತ್ರದ ಫಲ ಸೋರಿ ಹೋಗುತ್ತೆ. ಯಾಕೆಂದ್ರೆ ಆ ಜಪ ಮಾಡ್ತಿದ್ದೀರಾ ಅಂತ ಅವರು ಒಂದು ದೊಡ್ಡ ಬಾಯಿ ತೆಗೆದು ದೊಡ್ಡ ಕಣ್ ತೆಗೆದು ಅಂತ ಒಂದಿಷ್ಟು ಗಾಳಿ ನುಂಗಿರ್ತಾರಲ್ಲ, ಅದರಲ್ಲಿ ಎಲ್ಲ ನಮ್ಮ ತಪಸ್ಸಿನ ಫಲ ಸುರ್ ಅಂತ ಅವರ ಬಾಯಿಯೊಳಗೆ ಹೋಗ್ಬಿಟ್ಟಿರುತ್ತೆ. ಅಷ್ಟು ದೊಡ್ಡ ಬಾಯಿ ತೆಗೆದ್ರೆ ಅಷ್ಟು ಫಲ ಅವರಲ್ಲಿ ಸೇರ್ಕೊಳ್ಳುತ್ತೆ. ವಿಷ್ಣು ಈ ರಹಸ್ಯವಾದ ಮಂತ್ರದಿಂದನ ಭಗವಂತನ ವಿಷ್ಣೋ ಆವಾಹನ, ಅರ್ಘ್ಯ, ಪಾದ್ಯ, ಉಪಸ್ಪರ್ಶನ, ಸ್ನಾನ, ವಾಸ, ಉಪವೀತ, ಭೂಷಣ, ಗಂಧ, ಪುಷ್ಪ, ದೀಪ, ಧೂಪ, ಉಪಹಾರಾದಿ ಉಪಚಾರಾಂಶ್ಚ ಸಮಾಹಿತ ಉಪಾಹರೇತ್. ಹೇಗ್ ಪೂಜೆ ಮಾಡಬೇಕು ಅಂದ್ರೆ ಅದಕ್ಕೆ ಇಷ್ಟು ಸಂಗತಿಗಳನ್ನ ಹೇಳಿದ್ರು. ಮೊದಲು ಆವಾಹನೆ ಮಾಡಬೇಕು, ಆಮೇಲೆ ಕರೆದು ಕೈಗೆ ಅರ್ಘ್ಯ ಕೊಡಬೇಕು, ಆಮೇಲೆ ಕಾಲಿಗೆ ಪಾದ್ಯ ಕೊಡಬೇಕು. ಆಮೇಲೆ ಪಾದ್ಯ ಕೊಡೋದಂದ್ರೆ ಕಾಲು ತೊಳೆಯುವುದು ಅಂತ ಅರ್ಥ. ಕಾಲಿಗೆ ಒಂದು ಹನಿ ನೀರು ಹಾಕಿ ತೊಳೆದಾಯ್ತು ಅಂತ ಅನ್ನೋದಲ್ಲ. ಕಾಲಿಗೆ ತಣ್ಣಗೆ ನೀರು ಹಾಕಿ ಅವ್ರು ಯಾಕಾದ್ರೂ ಕಾಲು ಕೊಟ್ಟನವರಿಗೆ ಅಂತ ಅವರು ಭಯ ಪಡುವಂಗೆ ಮಾಡಬಾರ್ದು. ಸ್ವಲ್ಪ ಬೆಚ್ಚಗಿರ್ಬೇಕು. ಆನಂದವಾಗಿ ಕಾಲು ತೊಳೆದ್ರೆ ಚೂರು ದೂರದಿಂದ ನಡೆದು ಬಂದ ನೋವು ಒಂದಿಷ್ಟು ಪರಿಹಾರ ಆಗುತ್ತೆ. ಹಾಗಾಗಿ ಪಾದ್ಯವನ್ನ ಕಾಲಿಗೆ ಹಾಕುವಾಗ ಸ್ವಲ್ಪ ಬಿಸಿ ಇರುವ ಹಾಗೆ. ಆಮೇಲೆ ದೂರದಿಂದ ನಡೆದು ಬಂದ್ರೆ ಅದು ಕಷ್ಟವಾಗಿದ್ರೆ ಅವರಿಗೆ ಚೂರು ಕಾಲು ಒತ್ತಿ ಸ್ವಲ್ಪ ವಿಶ್ರಾಂತಿ ಮಾಡುವ ಹಾಗೆ ದೇಹಕ್ಕೆ ಆಯಾಸ ಪರಿಹಾರಕ್ಕೆ ಬೇಕಾಗುವಂತಹ ಉಪಸ್ಪರ್ಶನವನ್ನು ಕೊಟ್ಟು ಸ್ನಾನ, ಆಮೇಲೆ ಚೆನ್ನಾಗಿ ಒಲೆಯಲ್ಲಿ ಕಾದ ನೀರಿನಿಂದ ಮೈಗೆ ಉಪಸ್ಪರ್ಶನ ಅಂದ್ರೆ ಎಣ್ಣೆ ಹಚ್ಚುವುದು ಆಗುತ್ತೆ, ಅಭ್ಯಂಗಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಅಂತ. ಆಮೇಲೆ ಒಳ್ಳೆ ಬಟ್ಟೆ ಎಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿ, ಯಾವುದೋ ಧೂಳು ಹಿಡಿದ ಬಟ್ಟೆಯೋ, ಬುಕ್ಕಿಟ್ ಹಿಡಿದ ಬಟ್ಟೆಯೋ, ಬೂಸ್ಟ್ ಹಿಡಿದ ಬಟ್ಟೆಯೋ ತಗೊಂಡು ಬಂದು ಒರೆಸ್ಬಿಟ್ರೆ ಅಷ್ಟೂ ಸ್ನಾನದ ಸುಖ ಕಳೆದು ಹೋಗುತ್ತೆ. ಒಳ್ಳೆಯ ವಾಸ. ಆಮೇಲೆ ಯಥಾ ಪ್ರಕಾರ ಉಪವೀತ ಅಂದ್ರೆ ಭಗವಂತನಿಗೆ ನಿವೇದನೆ ಮಾಡುವಾಗ ಅವನಿಗೆ ನಾವು ಕೊಟ್ಟ ಉಪವೀತದಿಂದ ಏನು ವೇದದ ಮೇಲೆ ವಿಶೇಷವಾದ ಸಂಬಂಧ ಹುಟ್ಟುವುದಲ್ಲ. ಅವನು ಅದಾಗ್ಲೇ ವೇದಗಳ ಜೊತೆಗೆ ಬದುಕುವವನು. ಆದ್ರೆ ನಮ್ಗೆ ನಾವು ಉಪವೀತ ತೊಟ್ಟದ್ದು ಈ ವೇದಗಳ ರಕ್ಷಣೆಗಾಗಿ ಅನ್ನುವ ಎಚ್ಚರವನ್ನ ನಿತ್ಯ ಮತ್ತೆ ಮತ್ತೆ ಹೊಂದುವುದಕ್ಕೋಸ್ಕರ ಉಪವೀತ. ಆಮೇಲೆ ಭೂಷಣ, ಆಭರಣಗಳು, ಆಮೇಲೆ ಗಂಧ, ಪುಷ್ಪ, ಧೂಪ, ದೀಪ, ಈ ಆಮೇಲೆ ಉಪಹಾರ ಅಂತಂದ್ರೆ ನೈವೇದ್ಯ. ಈ ಮೊದಲಾದ ಉಪಚಾರಾಂಶ್ಚ, ಈ ಉಪಚಾರಗಳಿಂದ ಸಮಾಹಿತ, ಅವನ ಮುಂದೆ ಚೆನ್ನಾಗಿ ಅದನ್ನ ತಂದಿಟ್ಟು, ಅಂದ್ರೆ ಸಮಾಹಿತ ಅಂದ್ರೆ ಇದರಲ್ಲಿ ಯಾವುದೇ ಲೋಪದೋಷಗಳಿಲ್ಲದಂತೆ ಗಮನಿಸಿ ಉಪಾಹರೇತ್, ತಂದವನಿಗೆ ವಿಷ್ಣು ಉಪಾಹರೇತ್, ವಿಷ್ಣುವಿಗೆ ಉಪಾಸನೆಗಾಗಿ ಅದನ್ನ ಕೊಡಬೇಕು ಅನ್ನೋದನ್ನ ಈ ಸಾಲಿನ ಮೂಲಕ ನಿರೂಪಣೆ ಮಾಡಿದ್ರು. ಉಪಸ್ಪರ್ಶನ ಅಂದ್ರೆ ಇನ್ನೊಂದು ಉಪಸ್ಪೃಶೇತ್, ಉಪಸ್ಪೃಶೇತ್ ಅಂತಂದ್ರೆ ಆಚಮನೆ ಮಾಡುವುದು ಅಂತ ಅರ್ಥ. ಆಚಮನೆ ಒಂದು ಇನ್ನು ಮುಖ್ಯವಾದ ಏನು ಉಪಚಾರಗಳಲ್ಲಿ ಒಂದು. ಆಚಮನ ಅಂತ ಅನ್ನೋದ್ರಿಂದ ದೇಹದ ಒಳಗಿನ ಎಲ್ಲ ಕೊಳೆಗಳು ಕೂಡ ಅದು ಮಂತ್ರಾಚಮನ ಅಂತ ಲೆಕ್ಕ. ಮಂತ್ರದಿಂದ ಆಚಮನೆ ಹೇಳಿ ಮಾಡಿದಾಗ ಅದರಿಂದ ದೇಹದ ಶುದ್ಧಿ ಆಗುತ್ತೆ ಅಂತ. ಹಾಗಾಗಿ ಅದು ಒಂದು ಉಪಚಾರದಲ್ಲಿ ಒಂದು. ಇಂಥ ನೈವೇದ್ಯವೇ ಮೊದಲಾದ ಉಪಚಾರಗಳನ್ನ ಸಮಾಹಿತ ಏಕಾಗ್ರ ಚಿತ್ತನಾಗಿ ಗಮನ ಹರಿಸಿ ಅದರಲ್ಲಿ ಲೋಪದೋಷಗಳಿಲ್ಲದಂತೆ ಎಚ್ಚರ ವಹಿಸಿ ಅವನಿಗೆ ಸಮರ್ಪಣೆ ಮಾಡಬೇಕು. ಅವಿಶೇಷಂತು ಜುಹುಯಾತ್,
ಅನಲೇ ದ್ವಾದಶಾಹುತೀಃ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಯೇ ಸ್ವಾಹ ಇತಿ. ಹವಿಶೇಷಂ, ಹವಿಸ್ಸನ್ನ ಅನಲೇ ದ್ವಾದಶಾಹುತೀಃ ಜುಹುಯಾತ್, ಬೆಂಕಿಯಲ್ಲಿ ಬೆಂಕಿಯಲ್ಲಿ ಹಾಕಬೇಕು ಹೊರತು ಹೊಗೆಯಲ್ಲಿ ಹಾಕಬಾರದು. ಕಟ್ಟಿಗೆಲ್ಲ ರಾಶಿ ಹಾಕಿ ಅದರ ಮೇಲೆ ಪೇರಿಸಿ ಪೇರಿಸಿ ಅದು ಇಡೀ ಊರು ಹೊಗೆ ಬಂದ್ರೆ ಮಾತ್ರ ಆ ಊರಲ್ಲಿ ಹೋಮ ಆಗಿದೆ ಅಂತ ಲೆಕ್ಕ. ನಮ್ಮಲ್ಲಿ ಆ ತರದ್ದೊಂದು ಆ, ಸಾಮಾನ್ಯರಲ್ಲಿ ಅಯ್ಯೋ ಹೊಗೆ ಬರಲಿಲ್ಲ ಅಂದ್ರೆ ಹೋಮ ಆಗ್ಲಿಲ್ಲ ಅಂತ ಲೆಕ್ಕ. ಆದ್ರೆ ದೇವರು ಹೇಳ್ತಾನೆ ಹೊಗೆ ಬಂದ್ರೆ ನನಗದು ಹೋಮನೇ ಅಲ್ಲ ಅಂತ. ಎಷ್ಟು ಚೆನ್ನಾಗಿ ಬೆಂಕಿಯ ನಾಲಿಗೆಗಳು ತೆರೆದು ಕೊಟ್ಟ ಆಹುತಿಗಳನ್ನ ಕೊಟ್ಟೊಡನೆ ತನ್ನೊಳಗೆ ಸ್ವೀಕರಿಸ್ತಾನೋ, ಹೋಮ ಮುಗಿಯುವುದರೊಳಗೆ ಆಹುತಿಗಳು ಹುತಾಗಿ ಹೋಗಿರ್ಬೇಕು. ಹಾಗಿದ್ರೆ ಮಾತ್ರ ಅದು ಒಳ್ಳೆಯ ಯಜ್ಞ ಅಂತ ಅನಿಸಿಕೊಳ್ಳುತ್ತೆ. ಬೆಳಿಗ್ಗೆ ಮಾಡಿದ ಹೋಮ 2 ದಿವಸ ಆದ್ರೂ ಇನ್ನು ಉರಿಯಲ್ಲ. ನಮ್ಮಲ್ಲಿ ಈ ಯುಗಾದಿಯಲ್ಲೆಲ್ಲ ನಿಮ್ಮಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ತೂಟಾನ್ ಅಂತಾರೆ. ಈ ತರಗೆಲೆ ಎಲ್ಲ ಹಾಕಿ ಅದರ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಅದರ ಒಳಗೊಂದು ಸಣ್ಣ ಬೆಂಕಿ ಕೊಟ್ಟು ಬಿಡ್ತಾರೆ. ಅದು 5-6 ದಿವಸ ಹೊಗೆ ಬಿಡ್ತಾನೇ ಇರುತ್ತೆ, ಉರಿದು ಅಂದ್ರೆ ಅದು ಮಣ್ಣು ಸುಡುತ್ತೆ. ಹಾಗೆ ಗದ್ದೆಗೆ ಹಾಗೆ ಇರ್ಬೇಕು, ಯಾಕಂದ್ರೆ ಮಣ್ಣು ಸುಟ್ರೆ ಮಾತ್ರ ಫಲವತ್ತತೆ ಹುಟ್ಟತ್ತೆ ಅನ್ನೋ ದೃಷ್ಟಿಯಿಂದ. ಆದ್ರೆ ಹೋಮ ಹಾಗೆ 24 ಗಂಟೆ ಹೊಗೆ ಎಬ್ಬಿಸ್ತಾ ಊರಲ್ಲಿ ಎಲ್ರಿಗೂ ಗೊತ್ತಾಗ್ಬೇಕು, ಏನು ಇವತ್ತು ನಿಮ್ಮ ಮನೇಲಿ ಹೋಮ, ಏನು ನಿಮ್ಮ ಮನೇಲಿ ಇವತ್ತು ಹೋಮ ಅಂತ ಕೇಳ್ಬೇಕು ಅಂತ ಅನ್ನುವ ಹಾಗೆ ಮಾಡಿದ್ರೆ ಅದು ಹೋಮ ಆಗುದಿಲ್ಲ. ಹೊಗೆ ಏಳಲೇಬಾರದು. ಸ್ವಲ್ಪ ಹೊಗೆ ಎದ್ದೇ ಇರುತ್ತೆ, ಯಾಕಂದ್ರೆ ಕಟ್ಟಿಗೆಯ ದೋಷವೋ ಅಥವಾ ಇನ್ನೇನಾದ್ರೂ ಪದಾರ್ಥಗಳು ಸ್ವಲ್ಪ ಹೊತ್ತಿ ಹೇಳುತ್ತೆ. ಹೊಗೆ ಬರಬಾರ್ದು ಅಂತಂದ್ರೆ ಕೊನೆಯಲ್ಲಿ ನಾವು ಆ ಕಬ್ಬಿಣವನ್ನು ಕಾಸಿ ಅದ್ರ ಮೇಲೆ ಹಾಕ್ಬೇಕಾಗತ್ತೆ, ಅಲ್ಲೇ ಸುಟ್ಟು ತೆಗೆದು. ಅದು ಯಜ್ಞ ಆಗುದಿಲ್ಲ, ಕೇವಲ ಕ್ರಿಮಿಟೋರಿಯಂ ಆಗುತ್ತಷ್ಟೇ. ಆದ್ರೆ ನಮ್ಗೆ ಬೇಕಿರುವುದೇನು ಅಂತಂದ್ರೆ ನಾಲಿಗೆಯಲ್ಲಿ, ಅಂದ್ರೆ ಅಗ್ನಿಯ ನಾಲಿಗೆ ಅನ್ನೋದು ದೇವರ ಬಾಯಿ ಅಂತ ಲೆಕ್ಕ. ಅಗ್ನಿಮುಖ ವೈ ದೇವಾಹ, ದೇವತೆಗಳು ಅಗ್ನಿಯನ್ನೇ ಮುಖವಾಗಿಸಿಕೊಂಡವರು. ಹಾಗಾಗಿ ಅಗ್ನಿಯಲ್ಲಿ ಕೊಡದೆ ಹೊಗೆಯಲ್ಲಿ ಕೊಟ್ರೆ ಅದು ದೇವತೆಗಳ ಬಾಯಿಗೆ ಹೋಗಿ ಸೇರುವುದಿಲ್ಲ ಅಂತ ಅರ್ಥ. ಹೀಗೆ ದ್ವಾದಶ ಆಹುತಿಗಳನ್ನ ಕೊಡುವಾಗ ಮಂತ್ರ ಏನು? ಹಿಂದೆ ಹೇಳಿದ ಶಬ್ದಗಳದ್ದೇ ಜೋಡಣೆಯಿಂದ ಹುಟ್ಟಿದ ಮಂತ್ರ ಇದು. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿಪತಯೇ ಸ್ವಾಹ. ಇದು ತುಂಬಾ ಅಪರೂಪದ ಮಂತ್ರಗಳಲ್ಲಿ ಒಂದು. ಇಂತಹ ಮಂತ್ರದಿಂದ ಆಹುತಿಯನ್ನ ಕೊಟ್ಟು ಶ್ರಿಯಂ ವಿಷ್ಣುಂಚ ವರದೌ ಆಶಿಷಾಂ ಪ್ರಭವಾವುಭೌ ಭಕ್ತ್ಯಾ ಪೂಜೆ ಸಂಪೂಜಯೇ ನಿತ್ಯಂ ಯದಿಚ್ಛೇತ್ ಸರ್ವ ಸಂಪದಃ. ಎಲ್ಲ ಸಂಪತ್ತುಗಳನ್ನ ಬಯಸುವವನು, ನೆಮ್ಮದಿ, ಸಂತತಿ, ಸಂಪತ್ತು, ಇಂತಹ ಯಾವುದೇ ಪದಾರ್ಥಗಳನ್ನ ಬಯಸುವವನು. ಅಂದ್ರೆ ಹಿಂದೆ ಹವಿಸ್ಸು ಅಂತಂದ್ರೆ ಮುಖ್ಯವಾಗಿ ತುಪ್ಪ. ಆ ತುಪ್ಪದಿಂದ 12 ಆಹುತಿಗಳನ್ನು ಕೊಡುವಾಗ ಸಂಪತ್ತು, ಯಾಕಂದ್ರೆ ತುಪ್ಪ ಅನ್ನೋದು ಸಾರಭೂತವಾದ ಸಂಗತಿ ಇಡೀ ಪದಾರ್ಥಗಳಲ್ಲಿ. ಅದು ಹಾಲಾಗಿ, ಹಾಲು ಮೊಸರಾಗಿ, ಮೊಸರು ಬೆಣ್ಣೆಯಾಗಿ, ಬೆಣ್ಣೆ ತುಪ್ಪವಾಗಿ, ಎಸೆನ್ಸ್ ಅದು ಪ್ರಪಂಚದ ಎಲ್ಲಾ ಪದಾರ್ಥಗಳಿಗಿಂತ ಅತ್ಯಂತ ಸಾರಭೂತವಾದ ಸಂಗತಿ. ಅಂತಹ ಸಾರಭೂತವಾದ ಸಂಗತಿಯನ್ನು ಭಗವಂತನಿಗೆ ಕೊಡುವಾಗ ಏನ್ ಬಯಸಿದ್ರೂ ಆಗತ್ತೆ ಅಂತ ಲೆಕ್ಕ. ನಾವು ಯಾವುದೇ ಒಂದು ವಸ್ತುವನ್ನ ತುಂಬಾ ಒಳ್ಳೆಯ ಮನಸ್ಸಿನಿಂದ ತುಂಬಾ ಒಳ್ಳೆಯ ಪದಾರ್ಥವನ್ನು ನಾವು ಕೈ ಎತ್ತಿ ಕೊಟ್ಟೆವು ಅಂತಾದ್ರೆ, ಬೇಕಾದ್ರೆ ನೀವು ಒಂದೇ ಕೊಡಿ, ಕೊಡುವಾಗ ಚೆನ್ನಾಗಿ ಒಂದು ತೆಂಗಿನಕಾಯಿ, 1-2 ಬಾಳೆಹಣ್ಣು ಕೊಡ್ತೀರಿ ಅಂತಂದ್ರೆ ಯಾವುದೋ ಕಲಶದೊಳಗೆ ಬುಳುಂಕ್ ಅಂತ ಬಿದ್ದು ಹೋಗುವಂತ ತೆಂಗಿನಕಾಯಿ ಕೊಡುದಲ್ಲ. ಅದು ತುರಿಮಣೆಯಲ್ಲಿ ಹಾಕಿದ್ರೆ ಒಳಗೆ ಹೋಗುದಿಲ್ಲ, ಅದರದ್ದೇ ತುರಿಮಣೆಯದ್ದೇ ಹಲ್ಲು ಮುರಿದು ಹೋಗ್ಬೇಕು ಅಂತ ದುಸ್ಥಿತಿಯಲ್ಲಿ ಕೊಡುವಂತದ್ದನ್ನ ಕೊಟ್ರೆ ಉಪಯೋಗವೇ ಇಲ್ಲ. ನಮ್ಗೆ ಮನೆಯಲ್ಲೇ ಬಿದ್ದ ಯಾವುದೋ ತೆಂಗಿನಕಾಯಿ ನಾವು ಉಪಯೋಗಿಸ್ತೇವೆ, ಅದು ತಪ್ಪಲ್ಲ. ಆದ್ರೆ ಇನ್ನೊಬ್ಬರಿಗೆ ನಾವು ಕೊಡುವಾಗ ಯಾವತ್ತೂ ಕೂಡ ಅದು ಪೂರ್ಣವಾಗಿರ್ಬೇಕು, ಪೂರ್ಣ ಕಲಶಕ್ಕೆ ತುಂಬಿಕೊಳ್ಳುವ ಹಾಗಿರ್ಬೇಕು. ಅಂತಹ ಯಾವುದೇ ಪದಾರ್ಥ, ನಾನು ಇದೊಂದು ಸುಮ್ಮನೆ ತೆಂಗಿನಕಾಯಿ ಅಂತ ಹೇಳಿದೆ, ಯಾವುದೇ ಪದಾರ್ಥ ಕೊಡುವಾಗ್ಲೂ ಅವರಿಗದು ಉಪಯುಕ್ತವಾದದ್ದಾಗಿರ್ಬೇಕು, ಅವರು ಉಪಯೋಗಿಸುವಂತದ್ದಾಗಿರ್ಬೇಕು, ಮತ್ತು ಅದು ತುಂಬಾ ಆ ರಸವತ್ತಾದದ್ದು, ಫಲವತ್ತಾದದ್ದು, ಸಾರಭೂತವಾದದ್ದಾಗಿರ್ಬೇಕು. ಈ ಹಿನ್ನೆಲೆಯಲ್ಲಿ ಭಗವಂತನಿಗೆ ಕೊಟ್ಟಾಗ ಸಂಪತ್ತನ್ನ, ಅಂದ್ರೆ ಬದುಕಿನ ಎಲ್ಲಾ ಅಪೇಕ್ಷೆಗಳನ್ನ ಈಡೇರಿಸುವವನಾದ್ರೆ ಪ್ರತಿದಿನ ಭಕ್ತಿಯಿಂದ ಈ ಲಕ್ಷ್ಮೀನಾರಾಯಣರನ್ನ ನಿರಂತರ ಪೂಜೆ ಮಾಡಬೇಕು. ಅವರಿಬ್ಬರೇ ನಮಗೆ ಲೋಕದಲ್ಲಿ ಈ ವ್ರತಕ್ಕೆ ವಿಶೇಷವಾದ ಫಲವನ್ನ ಕೊಡುವವರು. ಎಲ್ಲ ಅಭೀಷ್ಟಗಳನ್ನು ಪೂರೈಸಲಿಕ್ಕೆ ಅವರು ಶಕ್ತರು. ಅದನ್ನೇ ಅಲ್ಲಿ ಹೇಳಿದ್ದು ಸರ್ವ ಸಂಪದಃ ಭಕ್ತ್ಯಾ ಸಂಪೂಜೆಯ ನಿತ್ಯ ಯಜಿಚ್ಛೇತ್ ಸರ್ವ ಸಂಪದಃ. ಒಂದು ವೇಳೆ ಎಲ್ಲ ಬಗೆಯ ಜೀವನದ ಸೌಖ್ಯಗಳನ್ನ ಬಯಸುವ ಮಂದಿಯಾಗಿದ್ರೆ
ಅವರು ಈ ದಂಪತಿಗಳನ್ನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಕೆಲವು ಆ ಕ್ರಮಗಳನ್ನ ಮುಂದೆ ಹೇಳ್ತಾರೆ. ಇವತ್ತು ಇಷ್ಟು ಸಾಕು. ನಾನು ಇನ್ನೂ ಒಂದು ಆ ಪೂಜೆಗೆ ಹೋಗ್ಲಿಕ್ಕಿದೆ. ಆ ನಾಳೆ ಇದರ ಆಮ್, ವಿವರಣೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದನ್ತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तु मा कश्चित् दुःखभाग् भवेत्. धर्मस्य विजयो भूयात् अधर्मस्य पराभवः. सद्भावना प्राणभृताम् भूयाद् विश्वस्य मङ्गलम्. श्रीकृष्णार्पणमस्तु।